ನಮಸ್ಕಾರ. ಮತ್ತೊಂದು ವಿಶೇಷವಾಗಿರುವಂತಹ ನಿವೇಶನ ತಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ನಾನಿವತ್ತಿರೋದು ಮೈಸೂರು ವಿಜಯನಗರ 4ನೇ ಹಂತ ಆದ ನಂತರ ಇರುವಂತಹ ಬಹಳ ಹಳೆಯ ರೆಸಿಡೆನ್ಷಿಯಲ್ ಲೇಔಟ್ ಆಗಿರುವಂತಹ MS ರಾಮಯ್ಯ ಲೇಔಟ್ ಒಳಗೆ ನಾನು ನಿಂತಿದ್ದೀನಿ. ನೀವು ನೋಡ್ತಾ ಇರುವಂತಹ ಈ ಖಾಲಿ ನಿವೇಶನ ಏನು, ಈ ಖಾಲಿ ನಿವೇಶನದ ಹಿಂದೆ ಒಂದು ಉದ್ಯಾನವನ ಅಂದರೆ ಪಾರ್ಕ್ ಇದೆ. ಪಾರ್ಕ್ ಈ ಕಡೆ ಅಂದರೆ ಈ ಸೈಟಿನ ಹಿಂಭಾಗದಲ್ಲಿ ಪಾರ್ಕ್ ಇದೆ. ದಿಸ್ ಇಸ್ ಎ ಸೌತ್ ಫೇಸಿಂಗ್ ಸೈಟ್. 2841 ಸ್ಕ್ವೇರ್ ಫೀಟ್ ಇರುವಂತಹ ಸೌತ್ ಫೇಸಿಂಗ್ ಸೈಟ್ ಇದು. ವಿಜಯನಗರ 4ನೇ ಹಂತ 2ನೇ ಘಟ್ಟ ಆದ ನಂತರ ಇರುವಂತಹ ಪ್ರಾಪರ್ಟಿ. ಎಲ್ಲಿದೆ ಅಂದರೆ ನೋಡಿ, ಇವಾಗ ಏನು ಈ ವೆಹಿಕಲ್ ಮೂಮೆಂಟ್ ಏನು ಕಾಣಿಸ್ತಾ ನಿಮಗೇನಿದು ಗಾಡಿಗಳು ಓಡಾಡ್ತಾ ಇರೋದು ಕಾಣಿಸ್ತಾ ಇದೆ. ಇದು ಒಂದು ಭಾಗದಲ್ಲಿ ಬೋಗಾದಿ ರಸ್ತೆ, ಇನ್ನೊಂದು ಭಾಗದಲ್ಲಿ ಬಸವನಹಳ್ಳಿ ಆದ ನಂತರ ಬೆಳವಾಡಿಗೆ ಹೋಗುವ ಮೇನ್ ರೋಡ್ ಪಕ್ಕದಲ್ಲೇ ಇರುವಂತಹ MS ರಾಮಯ್ಯ ಲೇಔಟು. ಇದು ಮೈಸೂರು ಮಧ್ಯಭಾಗದಿಂದ ಅಂದರೆ ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಮೈಸೂರು ಪ್ಯಾಲೇಸ್ ಇರ್ಬೋದು, ಇಲ್ಲಿಂದ ಈ ಲೊಕೇಶನ್ಗೆ ನೀವು ರೀಚ್ ಆಗಲಿಕ್ಕೆ ಸರಿಸುಮಾರು 11 ಕಿಲೋಮೀಟರ್ ಆಗುತ್ತೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂತಹ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟು, ಬಹಳ ಹಳೆಯ ರೆಸಿಡೆನ್ಷಿಯಲ್ ಲೇಔಟ್ ಆಗಿರೋದ್ರಿಂದ ಇಲ್ಲಿಗೆ ಇದರದೇ ಅಂತ ಕುಡಿಯೋ ನೀರು ವ್ಯವಸ್ಥೆ ಅಂದರೆ ಓವರ್ ಹೆಡ್ ಟ್ಯಾಂಕ್ ಇದೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಉದ್ಯಾನವನ, ಪಾರ್ಕು, ಸೈಟ್ ಮಾರ್ಕಿಂಗ್ ನೋಡ್ಬೋದು. ಎಲ್ಲದಕ್ಕೂ ಸೈಟ್ ಮಾರ್ಕಿಂಗ್ಗಳು, ಸೆಂಟ್ರ್ ಸ್ಟೋನು ಇವೆಲ್ಲವೂ ಇರುವಂತಹ ನೋಡಿ, UGD ಎಲ್ಲವೂ ಇರುವಂತಹ ರೆಸಿಡೆನ್ಷಿಯಲ್ ಲೇಔಟ್. ಅಗೇನ್ ಯಾವುದೇ ತರಹ ನಾವು ಸೈಟ್ ವಿಚಾರಗಳಿಗೆ ಬಂದಾಗ ಎಲ್ಲವಾಗಲೂ 2 ಯೋಚನೆ ಬರೋದು. ಒಂದು, ಇಲ್ಲಿ ನಾವು ಸೈಟ್ ತೊಗೊಂಡ ತಕ್ಷಣ ಮನೆ ಕಟ್ಟಬಹುದಾ? ಯಾಕಂದರೆ 2800 ಸ್ಕ್ವೇರ್ ಫೀಟ್ ಅಂದರೆ 40-60ಗೂ ದೊಡ್ಡದು. 40-60 ಅಂದರೆ 2400 ಸ್ಕ್ವೇರ್ ಫೀಟ್ ಆಗುತ್ತೆ. ಅದಕ್ಕಿಂತ ದೊಡ್ಡದಿರುವಂತಹ ಸೈಟ್ ಇದು. ಇಲ್ಲಿ ನಾವು ಮನೇನ ಕಟ್ಟಬಹುದಾ? ಮನೆ ಕಟ್ಟಿದ್ರೆ ಸುತ್ತಮುತ್ತ ಮನೆಗಳಿದೆಯಾ ನೋಡಿ, ನೀವು ನೋಡ್ಬೋದು. ಈಗಾಗಲೇ ಇದು ಮೇನ್ ರೋಡ್ ಸುತ್ತಮುತ್ತ ಈಗಾಗಲೇ ಮನೆಗಳಿದೆ, ಅಲ್ಲೂ ಮನೆಗಳಿದೆ. ಹಿಂಭಾಗದಲ್ಲಿ ಪಾರ್ಕ್ ಇದೆ, ಪಾರ್ಕ್ ಮುಂಭಾಗದಲ್ಲಿ ಮನೆಗಳಿದೆ. ಮತ್ತು ಇದ್ರ ಮುಂಭಾಗದಲ್ಲಿ ತೋರಿಸ್ತಾರೆ ನೋಡಿ, ಅಲ್ಲೂ ಅಷ್ಟೇ ಭಾಳಷ್ಟು ದೊಡ್ಡ ಮನೆಗಳು. ಯಾಕಂದರೆ ಇಲ್ಲಿರೋದೆಲ್ಲ ಇದೇ ಥರ ಆಲ್ಮೋಸ್ಟ್ 2600, 2700 ಅಥವಾ 4000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾಗಳಲ್ಲಿ ಕಟ್ಟಿರುವಂತಹ ಮನೆಗಳಿರೋದ್ರಿಂದ ಇಲ್ಲಿ ನೀವು ಖಂಡಿತವಾಗ್ಲೂ ಮನೆಗಳನ್ನ ಕಟ್ಕೋಬೋದು. ಸ್ಕೂಲ್ಗಳು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ಕು ಎಲ್ಲವೂ ನಿಮಗೆ ವಿಜಯನಗರ 4ನೇ ಹಂತ ಮರಿಮಲಪ್ಪ ಕಾಲೇಜ್ ಏನಿದೆ ಅಲ್ಲಿಗೆ ಹೋದರೆ ಇಲ್ಲಿಂದ ಅಲ್ಲಿಗೆ ಸರಿಸುಮಾರು ಜಸ್ಟ್ ಅರೌಂಡ್ 1 ಕಿಲೋಮೀಟ್ರ್ 1.25 ಕಿಲೋಮೀಟ್ರ್ ಒಳಗೆ ಇರುವಂಥದ್ದು. ಮತ್ತು ನಿವೇಶನಗಳಲ್ಲಿ ಬಂಡವಾಳ ಹಾಕೋರಿಗೆ ಅಂದರೆ ನಾನು ಇವತ್ತಿನ ಸಹ ಪ್ರಾಪರ್ಟಿ ಮೇಲೆ ಮೈಸೂರಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಮುಂಬರೋ ದಿವಸಗಳಲ್ಲಿ ಇದನ್ನು ನಾನು ಮಾರಿ ಅದರಿಂದ ಹಾಕಿರೋ ಬಂಡವಾಳಗಳ ಮೇಲೆ ನಾನು ರಿಟರ್ನ್ಸ್ನ ತೊಗೋಬಹುದಾ ಅಂದರೆ ಹೌದು ಸ್ವಾಮಿ, ಖಂಡಿತವಾಗ್ಲೂ ನೀವು ಒಳ್ಳೆ ರಿಟರ್ನ್ಸ್ನ ಮುಂಬರೋ ದಿವಸಗಳಲ್ಲಿ ಇಲ್ಲಿ ನಿಮಗೆ ಅವಕಾಶ ಇದೆ. ಈಗಾಗಲೇ ಹೇಳಿದಂತೆ ಇದು ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್. ಇದು 2841 ಸ್ಕ್ವೇರ್ ಫೀಟ್ ಇರುವಂಥದ್ದು ಸೌತ್ ಫೇಸಿಂಗ್ ಸೈಟ್ ಇದು. ಇದ್ರ ಬಗ್ಗೆ ಇದನ್ನು ಕೊಳ್ಳಲು ಆಸಕ್ತರು ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ಮನೆ ಕಟ್ಟದಲ್ಲಿ ಖಂಡಿತವಾಗಿ ಇದೊಂದು ಹೇಳಬೇಕಾಗಿರುವಂಥ ವಿಚಾರ. ಅದನ್ನು ಮುಂದೆ ಬರೋ ದಿವಸ ಇಲ್ಲಿ ಮನೆ ಕಟ್ಟಿದ್ರೆ ಇದಕ್ಕಾಗಲೇ ಮೂಡಾ ಖಾತಾ, ಮೂಡಾ ಕಂದಾಯ ಇದೆ, ಪ್ಲ್ಯಾನ್ ಅಪ್ರೂವಲ್ ಸಹ ನೀವು ಮೂಡಾಯಿಂದ ತೆಗೆದುಕೊಳ್ಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಆಸಕ್ತರು ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ನೀವು ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು. ಇನ್ನೊಂದು ವಿಚಾರ ಹೇಳೋದು ಮರ್ತಿದ್ದೆ, ನೀವು ಈ ಭಾಗದಿಂದ ಸರಿಸುಮಾರು 1.5 ಕಿಲೋಮೀಟರ್ ಟ್ರಾವೆಲ್ ಮಾಡಿದಲ್ಲಿ ನೀವು ಬೋಗಾದಿ ರಿಂಗ್ ರೋಡ್ ಜಂಕ್ಷನ್ಗೆ ಹೋಗಿ ನಿಲ್ತೀರಿ. ಅರೌಂಡ್ 2 ಕಿಲೋಮೀಟ್ರಲ್ಲಿ ಬೋಗಾದಿ ರಿಂಗ್ ರೋಡ್ ಜಂಕ್ಷನ್ ಆರ್ ಸ್ಪೀಚ್ ಆ್ಯಂಡ್ ಹಿಯರಿಂಗಿಂದ ಬೋಗಾದಿ ಫಸ್ಟ್ ಸ್ಟೇಜಿಗೆ ಬಂದು ಇಲ್ಲಿಗೆ ಬರಲೂಬೋದು ಅಥವಾ 4th ಸ್ಟೇಜ್ ಕಡೆಯಿಂದ ಬರ್ಬೋದು. 2 ರೂಟ್ ಸಹ ಇದೆ. ಸೊ ಇದೇ ಥರ ನಾನು ಮೈಸೂರಿಂದ ಸುಪ್ರೀತ್ ನಿಮ್ಮ ಮುಂದೆ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಬಾಯ್.